ನನ್ನನ್ನು ಕರೆದುಕೊಂಡು ಹೋಗಬೇಕಿತ್ತಲ್ವಾ, ನಾನು ಬರ್ತಿದ್ದೆ ಎಂದು ಬಿಕ್ಕಿ ಅತ್ತಂತ ದೇವೇಗೌಡರು. ಚೆನ್ನಮ್ಮ ನಿಧನ ದೊಡ್ಡಗೌಡರಿಗೆ ತುಂಬಲಾರದ ಆಘಾತವನ್ನು ತಂದಿದೆ. ಜೀವನದಲ್ಲಿ ಏಳು ಬೀಳುಗಳನ್ನು ಸದಾ ನೆರಳಾಗಿದ್ದಂಥ ಚೆನ್ನಮ್ಮ, ನನ್ನನ್ನು ಕೂಡ ಕರೆದುಕೊಂಡು ಹೋಗಬೇಕಿತ್ತಲ್ವಾ, ನನ್ನನ್ನು ಯಾಕೆ ಬಿಟ್ಟು ಹೋದೆ, ನಾನು ಬರ್ತಿದ್ದೆ ಎಂದು ದೇವೇಗೌಡರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಚೆನ್ನಮ್ಮ ನಿಧನ ದೊಡ್ಡಗೌಡರಿಗೆ ತುಂಬಲಾರದ ಆಘಾತವನ್ನ ತಂದೊಡ್ಡಿದೆ. ಜೀವನದ ಏಳು ಬೀಳುಗಳಲ್ಲಿ ಸದಾ ನೆರಳಾಗಿದ್ದಂಥ ಚೆನ್ನಮ್ಮ, 7 ದಶಕಗಳ ಕಾಲ ಉಸಿರಲ್ಲೂ ಜೊತೆಯಾಗಿದ್ದಂಥ ಹೆಂಡತಿ, ಪಾರ್ಥಿವ ಶರೀರ ಕಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಗೌಡ್ರು. ಪತ್ನಿಯ ಶವದ ಮುಂದೆ ಕಣ್ಣೀರ ಧಾರೆ ಹರಿಸಿದ ದೇವೇಗೌಡರು. ಎಲ್ಲರ ಕಣ್ಣಾಲಿ ಒದ್ದೆಯಾಗಿಸಿದ ಆ ಹೃದಯ ವಿದ್ರಾವಕ ದೃಶ್ಯ. ಪತ್ನಿ ಶವದ ಮುಂದೆ ಮಗುವಿನಂತೆ ರೋಧಿಸಿದ ದೊಡ್ಡಗೌಡರು. ನನ್ನನ್ನ ಕರೆದುಕೊಂಡು ಹೋಗ್ಬೇಕಿತ್ತಲ್ವಾ ಅಂತ ಶವದ ಮುಂದೆ ಕೂತ್ಕೊಂಡು ಮಗುವಿನಂತೆ ಕಣ್ಣೀರನ್ನ ಇಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ ದೊಡ್ಡಗೌಡರು. ಜೀವನದಲ್ಲಿ ಏನೇ ಏಳು ಬೀಳುಗಳಿದ್ರೂ ಸಹಿತ ಎಲ್ಲದರ ಜೊತೆಗೆ ನನ್ನ ಜೊತೆಗೆ ನಿಂತ್ಕೊಂಡು ನನಗೆ ಸಾಥ್ ಕೊಟ್ಕೊಂಡು, ಇಬ್ಬರು ದಂಪತಿಗಳು ಸುಖಕ್ಕಿಂತ ಹೆಚ್ಚಾಗಿ ಕಷ್ಟಗಳನ್ನೇ ನೋಡಿದ್ದೇ ಹೆಚ್ಚಂತೆ. ಅಂದರೆ ಅವ್ರು ನಡ್ಕೊಂಡು ಬಂದಂತಹ ಅದು ಏನೇ ಕಷ್ಟ ಇದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ದೇವೇಗೌಡರನ್ನ ಕೈ ಬಿಟ್ಟಿರಲಿಲ್ಲ. ಇನ್ನು ಕೊನೆಯದಾಗಿ ಅವರು ತಮ್ಮ ಉಸಿರನ್ನ ಬಿಡುವಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಕೈಯಲ್ಲೇ ತಮ್ಮ ಉಸಿರನ್ನ ಚೆಲ್ಲಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ದೇವೇಗೌಡರು ಬಂದ ತಕ್ಷಣ ಅವರ ಕೈ ಮೇಲೆ ತಮ್ಮ ಕೈಯನ್ನ ಇಟ್ಟು ಆಗಲೇ ತಮ್ಮ ಉಸಿರನ್ನ ಚೆಲ್ಲಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಇಬ್ಬರು ಕೂಡ ನಡ್ಕೊಂಡು ಬಂದಂಥ ರೀತಿ, ಅವರ ದಾಂಪತ್ಯ ಜೀವನ, 72 ವರ್ಷದ ದಾಂಪತ್ಯ ಜೀವನ, ಅದರಲ್ಲಿ ಎಷ್ಟು ಏಳು ಬೀಳುಗಳಿತ್ತು, ಎಷ್ಟು ಕಷ್ಟಗಳು ಬಂದಿತ್ತು, ಎಷ್ಟು ಸುಖಗಳಿತ್ತು, ಎಲ್ಲವೂ ಕೂಡ ಒಂದೊಂದಾಗಿ ನೆನಪಾಗ್ತಾ ಇರುತ್ತೆ ಈಗ ನೋಡಿ. ಬ್ಯಾಕ್ ತಗೊಂಡು ಇಲ್ಲ ಹೋಗ್ಬೋದು ಸರ್, ನೀವು ಹಿಂದೆ ಜಾಗ ಜಾಗ ಮಾಡಿದ್ರೆ ಸರ್, ಈ ಕಡೆ ತಗೊಳ್ಳಿ ಜಾಗ ಆಗ್ತಾ ಇಲ್ಲ, ಚೈನ್ ಮಾಡೋದು ಇಲ್ಲೇ ಬನ್ನಿ, ಹಾಗೆ ಬನ್ನಿ, ಜಾಗ ಮಾಡಿ, ಜಾಗ ಇಲ್ಲ ಹೋಗಿ ಹಂಗೆ, ಇಲ್ಲ ಹೋಗಿ ಹಂಗೆ ಒಂದು ಹೆಜ್ಜೆ.